ಯಾರೂ ಅಪ್ರೋಚ್ ಮಾಡಿದ್ದಿಲ್ಲ. ಅಪ್ರೋಚ್ ಮಾಡಿದ್ದು ಸೂಪರ್ ಪವರ್ ಹೊಂದಿರುವಂಥ ಸ್ನೇಹಮಯಿ ಕೃಷ್ಣ. ಸ್ನೇಹಮಯಿ ಕೃಷ್ಣ ಅನ್ನೋರು ಒಂದು ಇಮೇಲಲ್ಲಿ ಒಂದು ಪತ್ರವನ್ನು ಬರೆದಿರೋ ಆಧಾರದ ಮೇರೆಗೆ FIRನ ದಾಖಲು ಮಾಡಿಕೊಂಡು ಸ್ವಯಂ ಪ್ರೇರಿತವಾಗಿ ಇಡಿಯವರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಗೆ ಸಂಪೂರ್ಣವಾದಂಥ ಸಪೋರ್ಟನ್ನು, ಸಹಕಾರವನ್ನು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರು ಕೊಡ್ತಾ ಇದ್ದಾರೆ. ಇಡಿಯವರು ತನಿಖೆ ಮಾಡಿದಂಥ ರಿಪೋರ್ಟನ್ನು ಯಾರಿಗೆ ಕೊಡಬೇಕು ಅಂತ ಯಾರು ಹೇಳಿದ್ದಾರೆ? ನಿಮಗೇನ ಗಡುವು ಕೊಟ್ಟಿದ್ದಾರಾ? ನೀವು ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟನ್ನು ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಈ ರಿಪೋರ್ಟನ್ನು ನೀವು ತೆಗೆದುಕೊಂಡೋಗಿ ಲೋಕಾಯುಕ್ತ ಕೊಡುವಂಥದ್ದು ಇಸ್ ವೆರಿ ವೆರಿ ಕ್ಲಿಯರ್. ಯು ವಾಂಟ್ ಟು ಪುಟ್ ಪ್ರೆಷರ್ ಆನ್ ಲೋಕಾಯುಕ್ತ ಟು ಇನ್ವೆಸ್ಟಿಗೇಟ್ ಇನ್ ಯುವರ್ ಓನ್ ಡೈರೆಕ್ಷನ್. ಇಟ್ಸ್ ವೆರಿ ಕ್ಲಿಯರ್. ಲೋಕಾಯುಕ್ತದವರು ಅವರು ಏನು ತನಿಖೆ ಮಾಡ್ತಾ ಇದ್ದಾರೆ, ಆ ತನಿಖೆನ ಇವರು ಏನು ಆದಿ ಹಾಕ್ಕೊಡ್ತಾರೋ ಆ ಆದಿನಲ್ಲಿ ತನಿಖೆ ಮಾಡಬೇಕು ಅನ್ನುವಂಥದ್ದು ಹುನ್ನಾರ ಇಟ್ಕೊಂಡು ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡುವಂಥದಕ್ಕೋಸ್ಕರ ಲೋಕಾಯುಕ್ತಕ್ಕೆ ನೀವು ನಿಮ್ಮ ರಿಪೋರ್ಟನ್ನು ಕೊಟ್ಟಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೈಕೋರ್ಟು ವಾದ ಪ್ರತಿವಾದ, CBI ಕೊಡಬೇಕಾ ಇನ್ನೇನು ಕೊಡಬೇಕಾ, ಇಲ್ಲಿ ತನಿಖೆ ಮಾಡ್ತಾ ಇರುವಂಥ ಲೋಕಾಯುಕ್ತ ಸರಿ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ವಾದ ಪ್ರತಿವಾದವನ್ನು ಆಲಿಸಿ ಜಡ್ಜ್ಮೆಂಟ್ನ ರಿಸರ್ವ್ ಮಾಡಿರುವಂಥದ್ದು. ನೀವು ಹೈಕೋರ್ಟ್ಗೂ ಕೊಟ್ಟಿದ್ದೀರಿ ರಿಪೋರ್ಟ್ನ. ಅಂದರೆ ಏನರ್ಥ? ವಾಟ್ ಈಸ್ ಯುವರ್ ಇಂಟೆನ್ಷನ್? ಇಂಟೆನ್ಷನ್ ಈಸ್ ವೆರಿ ವೆರಿ ಕ್ಲಿಯರ್. ಯು ವಾಂಟ್ ಟು ಇನ್ಫ್ಲೂಯೆನ್ಸ್ ಹೈಕೋರ್ಟ್, ಯು ವಾಂಟ್ ಟು ಇನ್ಫ್ಲೂಯೆನ್ಸ್ ಲೋಕಾಯುಕ್ತ, ಯು ವಾಂಟ್ ಟು ಚೇಂಜ್ ದ ಮೈಂಡ್ ಸೆಟ್ ಆಫ್ ಪೀಪಲ್. ಜನಸಾಮಾನ್ಯರಿಗೆ ಸಿದ್ದರಾಮಯ್ಯನ ಮನೆಯವರು ಏನೋ ದೊಡ್ಡ ಕ್ರೈಮನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನ ಬಿಂಬಿಸುವಂಥದ್ದಕ್ಕೆ ಮಾಧ್ಯಮಗಳಲ್ಲಿ ನೀವು ಈ ತನಿಖೆ ರಿಪೋರ್ಟನ್ನು ಲೀಕ್ ಮಾಡಿ ಮಾಧ್ಯಮಗಳಲ್ಲಿ ಫ್ರಂಟ್ ಲೈನಲ್ಲಿ ಫ್ರಂಟ್ ಪೇಜಲ್ಲಿ ಬರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಇಡಿ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ರಾತ್ರಿ 2 ಗಂಟೆವರೆಗೂ ಈ ರಿಪೋರ್ಟನ್ನು ಸಂಪೂರ್ಣವಾಗಿ ಓದಿದ್ದೀನಿ. 104 ಪೇಜ್ ಇರುವಂಥ ರಿಪೋರ್ಟನ್ನು ಸಂಪೂರ್ಣವಾಗಿ ಓದಿದ್ದೀನಿ ನಾನು. ಇದರಲ್ಲಿ ಎಲ್ಲಿ ನೀವು ಹೇಳಿದ್ದೀರಿ BM ಪಾರ್ವತಿಯವರು ಇಲ್ಲ ಸಿದ್ದರಾಮಯ್ಯನವರು ಇಲ್ಲ ಅವ್ರ ಮನೆಯವರು ಮನಿ ಲಾಂಡ್ರಿಂಗಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದಕ್ಕೆ ಎಲ್ಲಾದರೂ ಪ್ರೂಫನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ? ಇತರೆ 1095 ಸೈಟ್ಗಳ ಪೈಕಿ ಕೆಲವು ಇಲ್ಲಿಗ್ಯುಲಾರಿಟಿ ಆಗಿರುವಂಥದ್ದಕ್ಕೆ ದಾಖಲೆಗಳನ್ನು ಕೊಟ್ಟಿದ್ದೀರಿ. ಅದನ್ನು ನಾನು ಪಾರ್ಷಿಯಲಿ ಐ ಅಗ್ರಿ ವಿತ್ ದಟ್. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಕೆಲವು ಲೋಪಗಳಾಗಿದ್ದಾವೆ, ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದಕ್ಕೆ ಕೆಲವು ದಾಖಲಾತಿಗಳನ್ನು ನೀವು ನಮೂದನೆ ಮಾಡಿದ್ದೀರಿ, ದಾಖಲೆಗಳನ್ನು ಪ್ರೊವೈಡ್ ಮಾಡಿದ್ದೀರಿ. ಅದನ್ನು ತನಿಖೆ ಮಾಡಿ, ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಮಾನ್ಯ ಶ್ರೀಮತಿ BM ಪಾರ್ವತಿಯವರ ವಿಚಾರದಲ್ಲಿ 14 ಸೈಟ್ಗಳನ್ನು ಪಡೆದಿರುವಂಥದ್ದು ಮತ್ತು ವಾಪಸ್ ಕೊಟ್ಟಿರುವಂಥದ್ದು. ಅದಕ್ಕೆ ನೀವು 10 ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹಾಕಿದ್ದೀರಿ. ಸಮ್ಮರಿ: The offence of money laundering in the case of Sri Siddaramaiah, Srimati BM Parvati, Sri Mallikarjuna Swamy and others can be summarized as below ಅಂತ ಹಾಕಿದ್ದೀರಿ. 1. The land was originally acquired by Mooda for rupees 3,24,700 rupees ಅಂತ ಹಾಕ್ತೀರಿ. ಓಕೆ, ಹೌದು. The land was originally acquired by Mooda and given the compensation of 3,24,700 ರೂಪಾಯಿ ಕಾಂಪನ್ಸೇಷನ್ ಕೊಟ್ಟಿದ್ದೀರಿ ಮೂಡಾದವರು. ಆ ಕಾಂಪನ್ಸೇಷನ್ ತಗೊಳ್ಳುವಂಥ ಕೆಲಸವನ್ನು ದೇವರಾಜ್ ಅವರು ಮಾಡಿಲ್ಲ. ನೋಟಿಫೈಡ್ ಮಾಡಿದ್ದು ಯಾವಾಗ ಅದನ್ನು ಹೇಳ್ಬೇಕಲ್ಲ, ಸ್ಪಷ್ಟವಾಗಿ ಇಡಿಯವರು ಹೇಳ್ಬೇಕಲ್ಲ. ಇಟ್ ವಾಸ್ ನೋಟಿಫೈಡ್ ಇನ್ 1992. ಏನು ವಾಟ್ ವಾಸ್ ದ ಲ್ಯಾಂಡ್ ಆಫ್ ಡ್ಯೂರಿಂಗ್ ದಟ್ ಪೀರಿಯಡ್? 1992ನಲ್ಲಿ 3,24,700 ರೂಪಾಯಿ ಇತ್ತು. ಅದ್ರ ಪ್ರಕಾರ ಅದನ್ನು ಅಲಾಟ್ ಮಾಡುವಂಥ ಕೆಲಸವನ್ನು ದೇವರಾಜ್ ಮಾಡಿದ್ದಾರೆ. Okay, and it was notified in 1992 and denotified in 1997. The ಎರಡನೇ ಪಾಯಿಂಟ್ ನೀವು ನಮೂದನೆ ಮಾಡಿರುವಂಥದ್ದು ಸೇಮ್ ವಾಸ್ ಇಲ್ಲಿಗಲಿ ಡಿನೋಟಿಫೈಡ್ ಬೇಸ್ಡ್ ಆನ್ ದ ಇನ್ಕರೆಕ್ಟ್ ಫ್ಯಾಕ್ಟ್ಸ್ ಅಂಡ್ ಅಂಡರ್ ಇನ್ಫ್ಲೂಯೆನ್ಸ್ ಅಂತೀರಿ ನೀವು. ಡಿನೋಟಿಫೈ ಮಾಡಿದ್ದು 1997ರಲ್ಲಿ. ಆವಾಗ ಸಿದ್ದರಾಮಯ್ಯನವರ ಪಾತ್ರನೇ ಇಲ್ಲ ಇಲ್ಲಿ. ಯಾಕಂದ್ರೆ ಲ್ಯಾಂಡ್ ಇಟ್ ವಾಸ್ ನಾಟ್ ಬಿಲಾಂಗಿಂಗ್ ಟು BM ಪಾರ್ವತಿ. BM ಪಾರ್ವತಿಯವರ ಹೆಸರಿಗೆ ಬಂದಿದ್ದು 2010ನೇ ಇಸ್ವಿನಲ್ಲಿ. ಮಲ್ಲಿಕಾರ್ಜುನ ಸ್ವಾಮಿಯವರ ಹೆಸರಿಗೆ ಬಂದಿದ್ದು 2005ನೇ ಇಸ್ವಿನಲ್ಲಿ. 1997ರಲ್ಲಿ ಡಿನೋಟಿಫೈ ಮಾಡುವಾಗ ಸಿದ್ದರಾಮಯ್ಯನವರು ಪೂರ್ವಗ್ರಹ ಪೀಡಿತವಾಗಿ
ಆ 7 ವರ್ಷ 8 ವರ್ಷ ನಂತರ ನಾನು ಅದನ್ನು ಪರ್ಚೇಸ್ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅನ್ನುವಂಥದ್ದು ನೀವು ಪದ ಉಪಯೋಗಿಸಿದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಇನ್ ವಾಟ್ ವೇ ಸಿದ್ದರಾಮಯ್ಯ ಆ್ಯಡ್ ಇನ್ಫ್ಲೂಯೆನ್ಸ್ಡ್? 1997 ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದರು, ಅದನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಇಂಡೈರೆಕ್ಟಾಗಿ ಸುಳ್ಳನ್ನು ಹೇಳುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಆಮೇಲೆ ಇದು ವಿತ್ ಇನ್ಕರೆಕ್ಟ್ ಫ್ಯಾಕ್ಟ್ಸ್ ಅಂಡ್ ಅಂಡರ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀರಿ. ಇನ್ಕರೆಕ್ಟ್ ಫ್ಯಾಕ್ಟ್ಸ್ ಅಂದರೆ ನೀವು ಆ್ಯಕ್ಷನ್ ತಗೊಳ್ರಿ, ಯಾವ ಡಿನೋಟಿಫೈ ಮಾಡಿದ್ದಾನೆ ಸರಿ ಇಲ್ಲ ಅನ್ನುವಂಥದ್ದಕ್ಕೆ ಆ್ಯಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡಿ. ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಅಟ್ ಆಲ್. ಯಾರು ತಪ್ಪು ಮಾಡಿದರೆ ಡಿನೋಟಿಫೈ ಮಾಡುವಂಥ ವಿಚಾರದಲ್ಲಿ ಪ್ಲೀಸ್ ಟೇಕ್ ಆ್ಯಕ್ಷನ್. ಇನ್ ವಾಟ್ ವೇ ಮಿಸ್ಟರ್ ಸಿದ್ದರಾಮಯ್ಯ ವಾಸ್ ಇನ್ವಾಲ್ವ್ಡ್ ಅನ್ನುವಂಥದ್ದು ನೀವು ಸ್ಪೆಸಿಫಿಕ್ ಆಗಿ ಹೇಳಿ. ಯಾಕೆ ಹೇಳ್ತಾ ಇಲ್ಲ? 3ನೇ ಅಬ್ಸರ್ವೇಷನ್ ನಿಮ್ಮದು, ಸಬ್ಸಿಕ್ವೆಂಟ್ಲಿ ದಿ ಲ್ಯಾಂಡ್ ವಾಸ್ ಪರ್ಚೇಸ್ಡ್ ಬೈ ಶ್ರೀ BM ಮಲ್ಲಿಕಾರ್ಜುನ ಸ್ವಾಮಿ ಆಸ್ ಅಗ್ರಿಕಲ್ಚರ್ ಲ್ಯಾಂಡ್ ಡಿಸ್ಪೈಟ್ ದ ಫ್ಯಾಕ್ಟ್ ಡೆವಲಪ್ಮೆಂಟ್ ಹ್ಯಾಸ್ ಆಲ್ರೆಡಿ ಬೀನ್ ಅಂಡರ್ಟೇಕನ್ ಬೈ ಮೂಡಾ ಅಂಡ್ ಸೈಟ್ಸ್ ಹ್ಯಾವ್ ಬೀನ್ ಅಲಾಟೆಡ್. ಹವೆವರ್ ನೋ ಅಬ್ಜೆಕ್ಷನ್ ಆರ್ ಕ್ಲೈಮ್ ಆಫ್ ಕಾಂಪೆನ್ಸೇಷನ್ ವಾಸ್ ಕ್ಲೈಮ್. ಇದು ನೋಡಿ, ಇದು ಹಸಿ ಸುಳ್ಳು ಅನ್ನುವಂಥದ್ದಕ್ಕೆ ಇದು ಒಂದು ಭಾಳ ಸ್ಪಷ್ಟವಾದಂಥ ಉದಾಹರಣೆ. ಮಲ್ಲಿಕಾರ್ಜುನ ಸ್ವಾಮಿಯವರು ಪರ್ಚೇಸ್ ಮಾಡಿದ್ದು 2004ನೇ ಇಸ್ವಿನಲ್ಲಿ, ಡಿನೋಟಿಫೈ ಆಗಿರುವಂಥದ್ದು 1997ರಲ್ಲಿ. 97ರಲ್ಲಿ ಡಿನೋಟಿಫೈ ಆದಮೇಲೆ ಆ ಜಮೀನು ಯಾರ್ದು? ಮೂಡ ವ್ಯಾಪ್ತಿ ಬರುತ್ತಾ? ಸರ್ಕಾರದ್ದ? ಇಲ್ಲ ಡೆಪ್ಟಿ ಕಮಿಷನರ್ದ? ಅದು ದಟ್ ಬಿಲಾಂಗ್ಸ್ ಟು ದೇವರಾಜ್. 2004ನೇ ಇಸ್ವಿನಲ್ಲಿ ಡೆವಲಪ್ ಆಗೋಗಿದೆ ಅಂದರೆ 2004ನೇ ಇಸ್ವಿನಲ್ಲಿ ನೀವು ಸ್ಯಾಟ್ಲೈಟ್ ಅಂದರೆ ಸ್ಯಾಟ್ಲೈಟ್ ಮೂಲಕ 2004ರಲ್ಲಿ ಏನಿತ್ತು ಅಂತ ಸ್ಯಾಟ್ಲೈಟ್ ತೋರಿಸುತ್ತಾ? ನೀವು ಎಷ್ಟರ ಮಟ್ಟಿಗೆ ಹಸಿ ಸುಳ್ಳು ಹೇಳ್ತೀರಿ? ಅಂದರೆ 50 ವರ್ಷದಿಂದ ಈ ಜಾಗ ಏನಾಗಿತ್ತು ಅಂತ ಸ್ಯಾಟ್ಲೈಟಲ್ಲಿ ನೋಡ್ಬೋದಾ? ಆ ಥರ ಟೆಕ್ನಿಕಾಲಿಟಿ, ಸೈನ್ಸ್ ಟೆಕ್ನಾಲಜಿ ನಾವು ಕಂಡಿದ್ದೀವಾ? ನೀವು ಹೇಳ್ತಾ ಇದ್ದೀರಿ 2004ನೇ ಇಸ್ವಿನಲ್ಲಿ ಡೆವಲಪ್ ಆಗೋಗಿತ್ತು, ಸ್ಯಾಟ್ಲೈಟ್ ಇಮೇಜಸಲ್ಲಿ ನಾವು ನೋಡಿದ್ದೀವಿ. ಸ್ಯಾಟ್ಲೈಟ್ ಇಮೇಜಸ್ ಈಗಿನ ಸ್ಯಾಟ್ಲೈಟ್ ಇಮೇಜ್ ಕೊಡುತ್ತೀರಿ ED ಅವರೇ. 2004ರಲ್ಲಿ ಏನಿತ್ತು ಅಂತ ಸ್ಯಾಟ್ಲೈಟ್ ಇಮೇಜ್ ಇದೆಯಾ ನಿಮ್ಮ ಹತ್ರ? 1992ರಲ್ಲಿ ಏನಿತ್ತು ಆ ಜಾಗದಲ್ಲಿ ಎನ್ನುವಂಥ ಸ್ಯಾಟ್ಲೈಟ್ ಇಮೇಜ್ ಇದೆಯಾ? ಸ್ಯಾಟ್ಲೈಟ್ ಹಿಂದಿಂದ ಕೊಡುತ್ತಾ? ನಾನು ಏನಾಗಿದ್ದೆ 50 ವರ್ಷದಿಂದ ಅನ್ನುವಂಥ ಸ್ಯಾಟ್ಲೈಟ್ ಹೇಳ್ಬೋದಲ್ವಾ ಭವಿಷ್ಯನ? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಹಟ್ರ್ ನಾನ್ಸೆನ್ಸ್. ED ಈಸ್ ಕಂಪ್ಲೀಟ್ಲಿ ಲೈಯಿಂಗ್. ಆಮೇಲೆ ಇನ್ನೊಂದು ಹೇಳ್ತೀರಿ, ಲ್ಯಾಂಡ್ ಕನ್ವರ್ಟೆಡ್ ಇನ್ ಟು ರೆಸಿಡೆನ್ಷಿಯಲ್ ಲ್ಯಾಂಡ್ ಬೇಸ್ಡ್ ಆನ್ ಇನ್ಕರೆಕ್ಟ್ ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ ಅಂಡ್ ನೋ ಅಬ್ಜೆಕ್ಷನ್ ಫ್ರಮ್ ಮೂಡಾ ಅಂತಾನೆ. ಮೂಡಾದ ಡಿನೋಟಿಫೈ ಮಾಡಿ ಆದ್ಮೇಲೆ ಮೂಡಾದನ್ನು ಯಾಕೆ ಅಬ್ಜೆಕ್ಟ್ ಮಾಡ್ತಾನೆ? ವೆನ್ ಲ್ಯಾಂಡ್ ವಾಸ್ ಡಿನೋಟಿಫೈಡ್, ಇನ್ ವಾಟ್ ವೇ ಮೂಡಾ ಇಸ್ ಕನ್ಸರ್ನ್ ಕನೆಕ್ಟೆಡ್? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ಯು ನೋಟೆಡ್. ಮನಿ ಲಾಂಡ್ರಿಂಗಲ್ಲಿ ನೀವು ಇದನ್ನು ನೋಟ್ ಮಾಡಿದ್ದೀರಿ ಆ್ಯಂಡ್ ಲೋಕಾಯುಕ್ತ ಕೊಡುವಂಥ ಕೆಲಸವನ್ನು, ಕೋರ್ಟ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀರಿ. ಅದ್ರ ಬೇಸಿಸ್ ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮಗೆ. ಆಯಿತು, ಕನ್ವರ್ಟೆಡ್ ಇಂಟು ರೆಸಿಡೆನ್ಷಿಯಲ್ ಲ್ಯಾಂಡ್ ಬೇಸ್ಡ್ ಆನ್ ಇನ್ಕರೆಕ್ಟ್ ಅಂತ. ಇನ್ಕರೆಕ್ಟ್ ಅಂತ ಇನ್ಫಾರ್ಮೇಷನ್ಸ್ ಯಾರು ಕೊಟ್ಟಿದ್ರಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಇಲ್ಲಿಗಲ್ ಕಾಂಪೆನ್ಸೇಷನ್ ಇನ್ ದ ಫಾರ್ಮ್ ಆಫ್ ಸೈಟ್ಸ್ ಅಟ್ ಪೋಸ್ಟ್ ಲೊಕಾಲಿಟಿ ವರ್ತ್ ₹56 crores ವಾಸ್ ಅಬ್ಟೈನ್ಡ್ ಥ್ರೂ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅಂತೀರಾ? 56 ಕೋಟಿಯಷ್ಟು ಹಣವನ್ನು ನೀವು BM ಪಾರ್ವತಿಯವರು ಕೊಟ್ಟಿದ್ದೀರಾ? ಸಿದ್ದರಾಮಯ್ಯನವರು ಫ್ಯಾಮಿಲಿಯವರು ಕೊಟ್ಟಿದ್ದೀರಾ? 56 ಕೋಟಿ ಅಂತ ನೀವು ಹೌ ಡಿಡ್ ಯು ಕಮ್ ಟು ಕನ್ಕ್ಲೂಷನ್? 14 ಸೈಟಿನ ಬೆಲೆ 56 ಕೋಟಿ ಅಂದರೆ 34,000 ಚದರ ಅಡಿ ಅವರು ಕೊಟ್ಟಿರುವಂಥದ್ದು 14 ಸೈಟು. ಅಂದರೆ ವಿಜಯನಗರ 3rd ಸ್ಟೇಜ್ ಆ್ಯಂಡ್ 4th ಸ್ಟೇಜಲ್ಲಿ ಕೊಟ್ಟಿರುವಂಥದ್ದು. ಒಂದು ಚದರ ಅಡಿಗೆ ನಿಮ್ಮ ಲೆಕ್ಕದ ಪ್ರಕಾರ ₹17,300 ಬರುತ್ತೆ. ಆ ಚದರ ಆ ಏರಿಯಾದಲ್ಲಿ ವಿಜಯನಗರ 4th ಸ್ಟೇಜಲ್ಲಿ ₹17,000 ಇದೆಯಾ? ₹17,300 ಇದೆಯಾ ಒಂದು ಚದರ ಅಡಿಗೆ? ED ಅವ್ರು ಹೇಳಬೇಕಲ್ಲ ಎಷ್ಟರ ಮಟ್ಟಿಗೆ ಹಸಿ ಸುಳ್ಳನ್ನು ಹೇಳುವಂಥ ಕೆಲಸವನ್ನು ಮಾಡ್ತೀರಿ. ಅಲ್ಲಿರುವಂಥ ಗೈಡೆನ್ಸ್ ವ್ಯಾಲ್ಯೂನೇ ₹2,000, ಮಾರ್ಕೆಟ್ ವ್ಯಾಲ್ಯೂ ಒಂದು ₹500 ಜಾಸ್ತಿ ಇರ್ಬೋದೆಲ್ಲ ₹3,000 ಅಂತ ಇಟ್ಕೊಳ್ಳಿ. ₹16,000 ನೀವು ಲೆಕ್ಕ ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ 56 ಕೋಟಿ ಅಂತ ಆಗ್ತಿಲ್ಲ. 56 ಕೋಟಿ ಲ್ಯಾಂಡ್ರಿಂಗ್ ಆಗಿದೆಯಾ? ಪರ್ಚೇಸ್ ಯಾರಿಗಾರು ಸೇಲ್ ಮಾಡ್ಬಿಟ್ಟು ದುಡ್ಡು ತಗೊಂಡಿದ್ದೀವಾ? ಅಕಸ್ಮಾತ್ ತಗೊಂಡಿದ್ರು, ಅದು ನಮ್ಮ ಜಾಗ, ನಾವು ಸೇಲ್ ಮಾಡಿ ನಾವು ದುಡ್ಡು ತಗೊಂಡಿರುವಂಥದ್ದು, ಅದು ಬೇರೆ ವಿಚಾರ, ಅದು ಆಮೇಲೆ ಆರ್ಗ್ಯೂ ಮಾಡೋಣ. ಸೇಲೇ ಆಗಿಲ್ವಲ್ಲ ಲ್ಯಾಂಡು, ದೆನ್ ಲ್ಯಾಂಡ್ರಿಂಗ್ ಹೆಂಗೆ ಬರುತ್ತೆ? The illegally obtained sites were projected as compensation received from ಮೂಡಾ. 56 ಕೋಟಿ ಕಾಂಪೆನ್ಸೇಷನ್ ಫ್ರಮ್ ಮೂಡಾ ಅಂತ ನಾವು ಪ್ರಾಜೆಕ್ಟ್ ಎಲ್ಲಾದರೂ ಮಾಡಿದ್ದೀವಾ? ನಾವೆಲ್ಲಿ ಮಾಡಿದ್ದೀವಿ? ಇದು ದುರಂತ. ಬರೀ ಹಸಿ ಸುಳ್ಳು ಹೇಳೋಂಥ ಕೆಲಸವನ್ನು ಮಾಡಿದಿರಿ. ದಿ ಎಂಟೈರ್ ಪ್ರೋಸೆಸ್ ವಾಸ್ ಅಂಡರ್ಟೇಕನ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಇನ್ ಕೊಲ್ಯೂಷನ್ ವಿತ್ ಅಫಿಷಿಯಲ್ಸ್ ಆಫ್ ಮೂಡಾ, ಎಸ್ಪೆಷಲಿ ಶ್ರೀ DB ನಟೇಶ್
who was then Commissioner of MODA. If Natesh has done any mistakes, committed any crime, please take action against him. Why are you not taking action against DB Natesh or somebody else? It is not the fault of BM Parvati or Siddaramaiah. It is the fault in case if you have found out with then commissioner. ಯಾರು ಅವಾಗ ಕಮಿಷನರು? DB Natesh. ಯಾವ ಸರ್ಕಾರ? 2020 ಯಾರ ಸರ್ಕಾರ ಇತ್ತು? BJP ಸರ್ಕಾರ. BJP ಸರ್ಕಾರದ ವಿರುದ್ಧ BJP ಸರ್ಕಾರದಲ್ಲಿ ಚೀಫ್ ಮಿನಿಸ್ಟರ್ ಆಗಿರೋರು ವಿರುದ್ಧ ಆಕ್ಷನ್ ತಗೊಳ್ಳುವಂಥ ಕೆಲಸವನ್ನು ED ಅವರು ಮಾಡಬೇಕು, ಏನೋ ತಪ್ಪಾಗಿದ್ರೆ. ಆಮೇಲೆ further, consequent to the investigation under PMLA 2002, Sri BM Parvati had returned the above sites to MODA on 1/10/2024. Though the sites have been returned to MODA by Srimati BM Parvati, it is evident from the investigation there was an attempt at money laundering as defined in section 3 of PMLA 2002 by the accused in the case. Attempt ವಾಪಸ್ ಕೊಟ್ಟಾಗಿದೆ. ಮನಿ ಲಾಂಡ್ರಿಂಗ್ ಅಟೆಂಪ್ಟ್ ಮಾಡಿದ್ದೀವಂತೆ ನಾವು. ಹೆಂಗೆ ಅಟೆಂಡ್ ಮಾಡಿದ್ದೀವಿ? ಆ್ಯಸ್ ಪರ್ ಸೆಕ್ಷನ್ 3. ಹೆಂಗೆ ಅನ್ನುವಂಥದ್ದು ಕಾಮನ್ ಮ್ಯಾನ್ ಪಾಪ ಆಟೋ ಓಡಿಸುವಂಥದ್ದು ನೀವು ಕೇಳಿದ್ರು ದಯಮಾಡಿ ಏನಾಗಿದೆ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡಿ ಅಂತ ಅವರೇ ಕೇಳ್ತಾರೆ. ಸೆಕ್ಷನ್ 3 ಏನು ಹೇಳುತ್ತೆ? ಐ ಆಮ್ ಜಸ್ಟ್ ರೆಫರಿಂಗ್. ಸೆಕ್ಷನ್ 3 ಏನು ಹೇಳುತ್ತೆ ಆಫ್ PML ಆ್ಯಕ್ಟು? ಎನಿ ಒನ್ ಹೂ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಟೆಂಪ್ಟ್ಸ್ ಟು ಲಾಂಡರ್ ಮನಿ ಆರ್ ಈಸ್ ಇನ್ವಾಲ್ವ್ಡ್ ಇನ್ ಎನಿ ಪ್ರೋಸೆಸ್ ಕನೆಕ್ಟೆಡ್. ಲ್ಯಾಂಡ್ರಿಂಗ್ ಅಂದರೆ ಮನಿ ಒಬ್ಟೈನ್ಡ್ ಇಲ್ಲಿಗಲಿ ಅಂತ ಡೆಫಿನೇಷನ್. ಲ್ಯಾಂಡ್ರಿಂಗ್ ಅಂದರೆ ನೀವು ದುಡ್ಡನ್ನು ಇಲ್ಲಿಗಲ್ಲಾಗಿ ಭ್ರಷ್ಟಾಚಾರದ ಮೂಲಕ ತೆಗೆದುಕೊಂಡಿದ್ದರೆ ಅದನ್ನು ಲ್ಯಾಂಡ್ರಿಂಗ್ ಅಂತ ಕರಿತೀವಿ. ದುಡ್ಡೆಲ್ಲಿ ತಗೊಂಡಿದ್ದೀವಿ? BM ಪಾರ್ವತಿಯವರು 56 ಕೋಟಿ ದುಡ್ಡು ಎಲ್ಲಿ ತಗೊಂಡವ್ರೆ? ನೀವೇ ಸೃಷ್ಟಿ ಮಾಡ್ಕೊತೀರಿ, ನೀವೇ ಒಂದು ಫಿಗರ್ ತಗೋತೀರಿ, ಅಟೆಂಪ್ಟ್ ಮಾಡಿದ್ರು ಅಂತೀರಿ. ಅವ್ರ ಮನಸ್ಸಲ್ಲಿ ಹಿಂಗಿತ್ತು ಅಂತ ಸ್ಯಾಟ್ಲೈಟಲ್ಲಿ ಇಂದ ತಗೊಂಡಿದ್ದೀರಾ ಇದನ್ನು? ಶಾಸ್ತ್ರ ಹೇಳೋವಂಥ ಕೆಲಸವನ್ನು ಮಾಡಿದ್ದೀರಾ ನೀವು? ಬ್ರೈನ್ ಮ್ಯಾಪಿಂಗ್ ಮಾಡಿಸಿದ್ದೀರಾ? ಏನು ಕತೆ ಇದು? ಇಟ್ ಈಸ್ ವೆರಿ 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 ಕ್ಲಿಯರ್. ನೀವು ಏನಕ್ಕೆ ಇದನ್ನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದಕ್ಕೆ ಭಾಳ ಸ್ಪಷ್ಟವಾಗಿದೆ. ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ತರಬೇಕು, ಮುಖ್ಯಮಂತ್ರಿಗಳನ್ನು ಸಿಕ್ಕಿಸಬೇಕು. ಈ ರಿಪೋರ್ಟ್ ಮೂಲಕ ಕೋರ್ಟ್ ಕನ್ಫ್ಯೂಷನ್ ಮಾಡಿ ಕೋರ್ಟು 2 ರಿಪೋರ್ಟನ್ನು, ಒಂದು ಲೋಕಾಯುಕ್ತ ರಿಪೋರ್ಟು, ಇನ್ನೊಂದು ED ರಿಪೋರ್ಟು. ಲೋಕಾಯುಕ್ತ ಆನ್ ಗ್ರೌಂಡ್ ರಿಯಾಲಿಟಿ ತನಿಖೆ ಮಾಡಿ ಅವರೊಂದು ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ದಾರೆ. ಅದು ತದ್ವಿರುದ್ಧವಾಗಿ ಇಲ್ಲ ಅದರ ಪರವಾಗಿ ಗೊತ್ತಿಲ್ಲ ನಮಗೆ. ಲೋಕಾಯುಕ್ತ ರಿಪೋರ್ಟ್ ಏನಿದೆ ಅಂತ ಗೊತ್ತಿಲ್ಲ. ED ಅವರು ನೆಗೆಟಿವ್ ಆಗಿ ಸಿದ್ದರಾಮಯ್ಯನವ್ರನ್ನ ತಪ್ಪಿತಸ್ಥರು ಅನ್ನುವಂಥದ್ದು ಬಿಂಬಿಸುವಂಥದ್ದಕ್ಕೆ ಈ ರಿಪೋರ್ಟನ್ನು ನೀವು ಲೋಕಾಯುಕ್ತ ಸಬ್ಮಿಟ್ ಮಾಡಿ ಹೈಕೋರ್ಟ್ಗೂ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಿ. ಹೈಕೋರ್ಟ್ ಜಡ್ಜ್ ಅವರು 2 ರಿಪೋರ್ಟನ್ನು ಗಮನಿಸಬೇಕು ಅನ್ನೋ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ದೀರಿ. 2 ರಿಪೋರ್ಟನ್ನು ಗಮನಿಸಿದಾಗ ಅದೇ ಬೇರೆ ರೀತಿ ರಿಪೋರ್ಟ್ ಇರುತ್ತೆ, ಇದೇ ಬೇರೆ ರೀತಿ ರಿಪೋರ್ಟ್ ಇರುತ್ತೆ. ಆಗ ಜಡ್ಜು ಬಹಳ ಸ್ಪಷ್ಟವಾಗಿ ಕನ್ಕ್ಲೂಷನ್ಗೆ ಬರುವಂಥದ್ದಕ್ಕೆ ದಾರಿ ಮಾಡಿಕೊಡುವಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. 2 ಕನ್ಫ್ಯೂಷನ್ ರಿಪೋರ್ಟ್ ಇದೆ, 2 ತನಿಖಾ ಸಂಸ್ಥೆಗಳು ಬೇರೆ ಬೇರೆ ವರದಿಯನ್ನು ಕೊಟ್ಟಿದ್ದಾವೆ. ಅದರಿಂದ 3ನೇ ತನಿಖಾ ಸಂಸ್ಥೆಗೆ ನಾವು ವಹಿಸುವಂಥದ್ದು ಸೂಕ್ತ ಅನ್ನುವಂಥದ್ದು ಕನ್ಕ್ಲೂಷನ್ಗೆ ಬರುವಂಥದ್ದಕ್ಕೆ ಮಾಡಿರುವಂಥ ಒಂದು ಸ್ಪಷ್ಟವಾದ ಹುನ್ನಾರ. ಯಾವುದು 3ನೇ ತನಿಖೆ ಸಂಸ್ಥೆ? CBI ಕೊಟ್ಟರೆ ಸೂಕ್ತ ಅಂತ ಕೋರ್ಟಿಂದನೇ ಡೈರೆಕ್ಷನ್ಸ್ ಬರೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡುವಂಥ ಕೆಲಸವನ್ನು ನೀವು BJP RSSನವರು ED ಅವ್ರ ಮೂಲಕ ಮಾಡ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಿಸ್ ಈಸ್ ದಿ ಫ್ಯಾಕ್ಟ್. ಅದಕ್ಕೆ ಮುಂಚೆನೇ ಈ ರಿಪೋರ್ಟ್ಗಳನ್ನು ಮಾಧ್ಯಮಗಳ ಮೂಲಕ ಜನರಿಗೆ ತಲುಪಿಸಿ ಜನರು ಹೌದು ಏನೋ ಸಿದ್ದರಾಮಯ್ಯನವ್ರು ತಪ್ಪು ಮಾಡಿಬಿಟ್ಟವ್ರೆ, 700 ಕೋಟಿ ಹಗರಣ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಫ್ಯಾಮಿಲಿನೇ ಮಾಡಿರೋ ರೀತಿಯಲ್ಲಿ ನೀವು ಹೇಳಿಕೆಗಳನ್ನು ರಿಪೋರ್ಟನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೋಚರಿಸ್ತದೆ. ಅಂದರೆ ಮೈಂಡ್ ಸೆಟ್ ಆಗಬೇಕು ಜನರಿಗೆ. ಪಾಪ ಏನೋ ಗೊತ್ತಿಲ್ಲದೆ ಇದ್ದವ್ರಿಗೆ ಸಿದ್ದರಾಮಯ್ಯನವ್ರು ಏನೋ ಮಾಡಿಬಿಟ್ಟವ್ರಿ, ಅದಕ್ಕೆ CBI ಕೊಟ್ಟಿದ್ದಾರ್ರಿ, ಅದಕ್ಕೆ ಇನ್ನೇನೋ ಮಾಡ್ತಾವ್ರಿ, ಅದಕ್ಕೆ ಇನ್ನೇನೋ ಅದು ಅಟೆಂಪ್ಟ್ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ದು ಇತ್ತಲ್ರಿ, ಪತ್ರಿಕೆಗಳಲ್ಲಿ ಓದಿದ್ನಲ್ರಿ, ನಾನು TV ನೋಡಿದ್ನಲ್ರಿ ಅನ್ನೋ ರೀತಿಯಲ್ಲಿ ಜನಗಳು ಮಾತಾಡ್ಕೊಳ್ಳೋಕೆ ಶುರು ಮಾಡಬೇಕು. ಅದು ಸ್ಪಷ್ಟವಾದಂಥ ಹುನ್ನಾರ ಭಾಳ ಸ್ಪಷ್ಟವಾಗಿದೆ. ಇಟ್ಸ್ ವೆರಿ ವೆರಿ ಎವಿಡೆಂಟ್. ನಾನು ಮೊನ್ನೆ
ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಹೈಕೋರ್ಟ್ ಆಫ್ ಕರ್ನಾಟಕ ಬಹಳ ಸ್ಪಷ್ಟವಾಗಿ. ಡಿ ಬಿ ನಟೇಶ್ ಕೇಸಲ್ಲಿ ಇದೇ ಕೇಸು ಬಹಳ ಸ್ಪಷ್ಟವಾಗಿ ಹೈಕೋರ್ಟು ಬೇರೆ ಜಡ್ಜು ಹೇಳಿದ್ದಾರೆ. ಅವರು ಇಡಿ ಈಸ್ ಅಬ್ಯೂಸಿಂಗ್ ದಿ ಪವರ್ ಆಫ್ ಲಾ. ಕಾನೂನನ್ನು ಅವರ ಸ್ವಂತಕ್ಕೋಸ್ಕರ ಯಾವುದೋ ಜಿದ್ದನ್ನು ತೀರಿಸ್ಕೊಳ್ಳುವಂಥದ್ದಕ್ಕೆ ಉಪಯೋಗಿಸ್ಕೊತಾ ಇರುವಂಥದ್ದು ಮೇಲ್ನೋಟಕ್ಕೆ ಪ್ರೈಮಾ ಫೇಸಿ ಇಟ್ ಈಸ್ ಎವಿಡೆಂಟ್ ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಮೊನ್ನೆ ಒಂದು ಪ್ಯಾರಾಗ್ರಾಫ್ ನಾನು ಓದ್ತೀನಿ. mere possession of a site that was allegedly allotted illegally to an accused in connection with a scheduled offence does not by itself constitute an offence under the Prevention of Money Laundering Act unless the essential ingredients of the offence of money laundering as defined under section 3 of the act are satisfied. Very ಸ್ಪಷ್ಟವಾಗಿದೆ. You are abusing the law unless there is a clear cut evidences ಲಾಂಡ್ರಿಂಗ್ ಆಗಿರುವಂಥದ್ದಕ್ಕೆ ಇಲ್ಲದೆ ಹೊರತು ಊಹೆ ಮೇಲೆ ನೀವು ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ಸೆಕ್ಷನ್ 3ನ ಅಳವಡಿಸುವಂಥದ್ದು ಸರಿಯಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಫಾಲ್ಸ್ ಅನ್ನುವಂಥದ್ದು ಡಿ ಬಿ ನಟೇಶ್ ಅವರ ಅರ್ಜಿಯನ್ನು ಕ್ವಾಶ್ ಮಾಡಿದ್ದಾರೆ. ಅಂದರೆ ಇ ಡಿ ಅವರ ಅರ್ಜಿ ಡಿ ಬಿ ನಟೇಶ್ ಮೇಲೆ ಅವರು ಹೂಡಿದ್ದಂಥ ಅರ್ಜಿ ಕ್ವಾಶ್ ಮಾಡಿದ್ದಾರೆ. ಡಿ ಬಿ ನಟೇಶ್ಗೆ ಕಂಪ್ಲೀಟಾಗಿ ಕ್ಲೀನ್ ಚಿಟ್ ಕೊಟ್ಟವ್ರೆ. ಸೇಮ್ ಕೇಸ್ ಈಸ್ ಅಪ್ಲಿಕಬಲ್ ಟು ಬಿ ಎಂ ಪಾರ್ವತಿ. whatever allegations you have made, it has to be, it will be quashed. It should be quashed. You are only mere allegations you are making, that's all. No clear-cut evidences you have produced. ಅದೇನೋ ಆಗಿತ್ತು, ಅವರು ಸಿದ್ದರಾಮಯ್ಯನವ್ರು ಪಿ ಎ ಸಿ ಟಿ ಕುಮಾರು ಅವ್ರೇನೋ ಮಾಡಿಬಿಟ್ಟವ್ರೆ, ಅವ್ರು ವ್ಯಾಟ್ಸಪ್ಪಲ್ಲಿ ಫೋನಲ್ಲಿ ಮಾತಾಡಿದರು, ಅವ್ರು ಪಿ ಎನ ಹೋಗಿ ಭೇಟಿ ಮಾಡಿದರು, ಕಮಿಷನರ್ನ ಭೇಟಿ ಮಾಡಿದರು. ಆ ಊಹೆ ಭೇಟಿ ಮಾಡೋದು ತಪ್ಪೇನ್ರಿ ಇ ಡಿ ಅವರೇ? ನಮ್ಮ ಜಾಗ 3 ಎಕರೆ 16 ಗುಂಟೆ ಪರಿಹಾರ ಕೊಡಬೇಕು, ಅದಕ್ಕೆ ಭೇಟಿ ಮಾಡಿದ್ರೆ ತಪ್ಪೇನು? ಏನು 3 ಎಕರೆ 14 ಗುಂಟೆ ನೀವು ತಗೊಂಡಿಲ್ವ ಇಲ್ಲಿಗಲ್ಲಾಗಿ? ಅದಕ್ಕೆ ಪರಿಹಾರ ಕೊಟ್ಟಿದ್ದೀರಿ. ಪರಿಹಾರ ಕೊಟ್ಟಿರುವಂಥದ್ದಕ್ಕೆ ಇಲ್ಲಿಗಲ್ ಅನ್ನುವಂಥದ್ದು ಹೆಂಗೆ ಹೇಳ್ತೀರಾ ನೀವು? ಬೇಡ, ವಾಪಸ್ ಕೊಟ್ಬಿಟ್ಟಿದ್ದೀವಲ್ಲ, ನಮ್ಮ 3 ಎಕರೆ 16 ಗುಂಟೆ ವಾಪಸ್ ಕೊಡಿ ನಮಗೆ. 3 ಎಕರೆ 16 ಗುಂಟೆನೂ ತಗೊಂಬಿಟ್ಟು 14 ಸೈಟು ವಾಪಸ್ ತಗೊಂಬಿಟ್ಟು ಆಮೇಲೆ ಸಿಕ್ಸುವಂಥ ಕೆಲಸವನ್ನು ಮಾಡುವಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ? ಇದು ಬಿ ಜೆ ಪಿ ಆರ್ ಎಸ್ ಎಸ್ನವ್ರಿಗೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಏನಾದರೂ ಇದೆಯಾ ಬಿ ಜೆ ಪಿನ ಆರ್ ಎಸ್ ಎಸ್ನವ್ರಿಗೆ? ಸಿದ್ದರಾಮಯ್ಯನವ್ರ ಹಿಂದೆ ಬಿದ್ದಿದ್ದೀರಿ ಅಂದರೆ ಯು ಆರ್ ಆಫ್ಟರ್ ಸಿದ್ದರಾಮಯ್ಯಸ್ ಬ್ಲಡ್, ಯು ಆರ್ ರನ್ನಿಂಗ್ ಆಫ್ಟರ್ ಸಿದ್ದರಾಮಯ್ಯಸ್ ಬ್ಲಡ್. ದಟ್ ಈಸ್ ನಾಟ್ ಗೋನ್ ಟು ವರ್ಕ್ ಔಟ್. ಎಸ್, ನಾನು ಇಲ್ಲಿ ಈ ರಿಪೋರ್ಟಲ್ಲಿ ಬೇರೆ ಇತರ 1095 ಸೈಟನ್ನು ಮುಟ್ಗೋಲು ಹಾಕೊಂಡಿದ್ದೀರಾ. 1095 ಸೈಟನ್ನು ಮುಟ್ಗೋಲು ಹಾಕಿದ್ದೀರಿ. ಅದರಲ್ಲಿ ಪಾರ್ವತಿಯವ್ರ ಸೈಟ್ ಇದೆಯಾ? ಇ ಡಿ ಅವ್ರು ಸ್ಪಷ್ಟಪಡಿಸ್ಬೇಕು. 14 ಸೈಟ್ ಇಲ್ವಲ್ಲ ಇಲ್ಲಿ? ಇದರಲ್ಲಿಲ್ಲ. 1095 ಸೈಟ್ ಪೈಕಿ ಬಿ ಎಂ ಪಾರ್ವತಿಯವ್ರಿಗೆ ಅಲಾಟ್ ಆಗಿದ್ದಂಥ ಸೈಟ್ಗಳಿಲ್ಲ. ಬಿ ಎಂ ಪಾರ್ವತಿ ಸೈಟ್ ಇಲ್ಲ ಈಗ, ಅದು ಮೂಡ ಸೈಟ್. ಅದು ಆ ಸೈಟ್ಗಳು ಇದಾವ ಇಲ್ಲಿ? ಇಲ್ಲ. ಕೆಲವು ನೀವು ಹೇಳಿಕೆ ಮೇಲೆ ನೀವು ತಗೊಂಡಿದ್ದೀರಿ, ಕೆಲವು ನ್ಯೂನತೆಗಳನ್ನು ಹೇಳಿದಿರಿ, ಕೆಲವು ಲೋಪದೋಷಗಳನ್ನು ಹೇಳಿದಿರಿ, ಕೆಲವು ಹೇಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಮನಿ ಲಾಂಡ್ರಿಂಗ್ ಆಗಿರುವಂಥ ವಿಚಾರದಲ್ಲೂ ಕೂಡ ನೀವು ಹೇಳಿದಿರಿ. ಅವನ ಯಾರನ್ನೋ ಒಬ್ಬನ್ನ ನೀವು ಜಯರಾಮ್ ಅನ್ನೋನ್ನ ಬಿಲ್ಡರ್ನ ಜಯರಾಮ್ ಅನ್ನೋನ್ನ ಮನೇನ ನೀವು ರೈಡ್ ಮಾಡಿ ಅವ್ರ ಹತ್ರ ನೀವು ಹುಡುಕಿದಾಗ ಕೆಲವು ಮಾಹಿತಿ ಸಿಕ್ಕಿರುವಂಥದ್ದು ಒಂದು ಪ್ಯಾರಾಗ್ರಾಫ್. ಸುಮ್ಮನೆ ನಾನು ಆಗಿರ್ಬೋದು, ಆಗಿದ್ರೆ ಡೆಫಿನೆಟಾಗಿ ಆ್ಯಕ್ಷನ್ ತಗೊಳ್ಳಿತ ನಾವೇ ಸಪೋರ್ಟ್ ಮಾಡಿದ್ವಿ. ನಾವೇ ಅದಕ್ಕೋಸ್ಕರನೇ ಸಮಿತಿ ರಚನೆ ಮಾಡಿದ್ದು, 3 ಮ್ಯಾನ್ ಕಮಿಟಿ ರಚನೆ ಮಾಡಿದ್ದು, ಜುಡಿಷಿಯಲ್ ಎನ್ಕ್ವೈರಿ ರಚನೆ ಮಾಡಿದ್ದು ಉದ್ದೇಶನ ಅಷ್ಟೇ. ನೋಡಿ, ದುಡ್ಡು ಅವರ ಮನೆಯಲ್ಲಿ ಒಂದು ಚೀಟ್ಸ್ ಪರ್ಟೈನಿಂಗ್ ಟು ಪೇಮೆಂಟ್ ಆಫ್ ಕ್ಯಾಶ್ ಫಾರ್ ಪರ್ಚೇಸ್ ಆಸ್ ಪರ್ ಡೇಟ್ಸ್ ಮೆನ್ಷನ್ ಇನ್ ದ ಚೀಟ್ಸ್. ಕೋಡ್ ವರ್ಡ್ ಯೂಸ್ ಮಾಡವ್ರೆ ಆ ಚೀಟಿನಲ್ಲಿ. ಏನಂತ? ತೆಂಗಿನಕಾಯಿ, ಸಕ್ಕರೆ, ತೆಂಗಿನ ಎಣ್ಣೆ, ಅಡಿಕೆ ಎಣ್ಣೆ ಅಂತ ಮೆನ್ಷನ್ ಮಾಡೋರಂತ. ಅಂದರೆ ಒಂದೊಂದಕ್ಕೆ ಒಂದೊಂದು ಅಮೌಂಟು, ಕೆ ಜಿ,
ಕೆ ಜಿ ಮೀನ್ಸ್ ಲ್ಯಾಕ್ ಅಂತೆ. ಫಾರ್ ಎಕ್ಸಾಂಪಲ್ 40 kg 40 ಲಕ್ಷ. ಅರೆಕನಟ್ ಆಯಿಲ್ ಅಂದರೆ 35 ಲಕ್ಷ. ಅರೆಕನಟ್ ಅಂದರೆ 40 ಲಕ್ಷ. ಕೋಕೋನಟ್ ಆಯಿಲ್ ಅಂದರೆ 50 ಲಕ್ಷ. ಈ ಥರ ಏನೋ ಕೋಡ್ ವರ್ಡ್ ಬರ್ಕೊಂಡಿದ್ದ ಸಿಕ್ಕಿವೆ ಅಂತ ಹೇಳಿದ್ದೀರ ನೀವು. ಮಾಡಿ, ತನಿಖೆ ಮಾಡಿ, ಯಾರ್ಯಾರಿದ್ದಾರೆ ಎಲ್ಲರೂ ಮಾಡಿ. ಯಾರೋ RTI ಗಂಗರಾಜ ಗೊತ್ತಿಲ್ಲ ನನಗೆ. ಇಲ್ಲಿ RTI ಗಂಗರಾಜ್ ಹೆಸರು ಇದೆ. ಇಲ್ಲಿ RTI ಗಂಗರಾಜ್ ಹೆಸರು ಇದೆ. ಗಂಗರಾಜ್ಗೆ ಪೇಮೆಂಟ್ ಆಗಿದೆ ಅನ್ನುವಂಥದ್ದು ಯಾರು ಗೊತ್ತಿಲ್ಲ ನನಗೆ. ಆ ಗಂಗರಾಜು ಅಂತ ನನಗೆ ಗೊತ್ತಿಲ್ಲ. ಬಟ್ ಗಂಗರಾಜ್ ನೇಮ್ ಇಸ್ ದೇರ್. ಅದು ಗೊತ್ತಿಲ್ಲ ಯಾರು ಅಂತ. ಪರ್ಸನ್ ಪೇಮೆಂಟ್ ಇಸ್ ಮೇಡ್ ಟು ಪರ್ಸನ್ ನೇಮ್ ಗಂಗರಾಜು ಅಂತ ಇದೆ ಭಾಳ ಸ್ಪಷ್ಟವಾಗಿ. ಕೆಲವು ಅಧಿಕಾರಿಗಳ ಹೆಸರುಗಳು ಎಲ್ಲ ಭಾಳ ಸ್ಪಷ್ಟವಾಗಿ ನೀವು ಹೇಳಿದಿರಿ. ಮಾಡಿ, ಡೆಫಿನೆಟಾಗಿ ಮಾಡಿ. ನಾನು ಚಾಲೆಂಜ್ ಮಾಡ್ತೀನಿ. 1995 ಸೈಟು ನೋಡಿ, ಇಲ್ಲಿ ಪಟ್ಟಿ ಕೊಟ್ಟಿದ್ದೀರಿ, ಡೇಟ್ ಕೊಟ್ಟಿದ್ದೀರಿ. ಯಾವ ಡೇಟಲ್ಲಿ ಆಗಿರೋದು? ಮಾರ್ಚ್ 2022ರಿಂದ ಮಾರ್ಚ್ 2022ರಿಂದ 5ನೇ ತಿಂಗಳು ಮೇ 2023ರಲ್ಲಿ ಆಗಿರುವಂಥದ್ದು. ಮ್ಯಾಕ್ಸಿಮಮ್ 70% ಆಫ್ ದ ಸೈಟ್ಸ್ ಅಲಾಟ್ಮೆಂಟ್ ಹ್ಯಾಸ್ ಟೇಕನ್ ಪ್ಲೇಸ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಮಾರ್ಚ್ 2022ರಿಂದ ಮೇ 2020. ಯಾರು ಸರ್ಕಾರ ಇತ್ತು ಅವಾಗ? ಯಾರು ಸರ್ಕಾರ ಇತ್ತು? BJP ಸರ್ಕಾರ ಇತ್ತು. ಬಸವರಾಜ ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಇದ್ದರು. ಅವ್ರದ್ದೇ ಕಮಿಷನರ್ ಇದ್ದು ಅವರು ದಿನೇಶ್ ಕುಮಾರ್. ಇಸ್ ದೇರ್ ಓನ್ ಕಮಿಷನರ್. 70% ಆಫ್ ದ ಸೈಟ್ಸ್ ಆರ್ ರಿಜಿಸ್ಟರ್ಡ್ ಅಂಡರ್ ದೇರ್ ರೂಲ್, BJP ರೂಲ್, ನಾಟ್ ಅಂಡರ್ ಅವರ್ ರೂಲ್. ನಮ್ಮ ರೂಲಲ್ಲಿ ನಾವಿದ್ದಾಗಲೂ ಡಿಸೆಂಬರ್ 2023ರವರೆಗೆ ಒಂದಷ್ಟು ಆಗಿದ್ದಾವೆ, ಒಂದು 30% ಆಗಿದ್ದಾವೆ. ಸೇಮ್ ಕಮಿಷನರ್ ವಾಸ್ತೆ. ಬಹುತೇಕ ನಾನು ಹೆಸರು ಓದಿದ್ದೀನಿ. ಬಹುತೇಕ ದೇರ್ ಆಲ್ ಬಿಲಾಂಗಿಂಗ್ ಟು BJP JDS ಬಿನಾಮೀಸ್. ಬಹುತೇಕ ಇನ್ವೆಸ್ಟಿಗೇಷನ್ ಆಗಲಿ, ಜೈಲಿಗೆ ಹಾಕಿ, ಒಳಗಡೆ ಹಾಕಿ, ನಮ್ದು ಅಭ್ಯಂತರ ಇಲ್ಲ. ಸಿದ್ದರಾಮಯ್ಯನವರು ಕೇಸೇ ಇಲ್ಲದೆ ಇರೋದನ್ನ ಸಿದ್ದರಾಮಯ್ಯನವ್ರು ತಗೊಂಬಂದು ಫ್ರಂಟಲ್ಲಿ ಫಸ್ಟ್ ಹೆಡ್ಲೈನಲ್ಲಿ ಫ್ರಂಟಲ್ಲಿ ಮೊದಲನೇ ಪೇಜಲ್ಲಿ ಅವ್ರದ್ದೇ ನಮೂದನೆ ಮಾಡುವಂಥದ್ದು ಮಾಡಿದ್ದೀರ. ಎಲ್ಲಿ ಏನಿದೆ ತೋರಿಸಿ. ಇದು ಭಾಳ ಸ್ಪಷ್ಟವಾಗಿದೆ. ಇದ್ರ ವಿರುದ್ಧ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಡಲಿ ಬಿಡಲಿ, ಸರ್ಕಾರ ಹೇಳಲಿ ಬಿಡಲಿ, ನಾವು ಹೋರಾಟವನ್ನು EDಯವ್ರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ED ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಕಮ್ ವಾಟ್ ಮೇ, ವಿಲ್ ಸಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ವಿಲ್ ಸಿ ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ವರಿ ಅಟ್ ಆಲ್. ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಯಾಕೆಂದರೆ ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ನೀವು ಇನ್ನೊಂದು ನಮೂದನೆ ಮಾಡಿದಿರಿ, 1991ರ ಕಾನೂನಿನಂತೆ 1991ರ ಕಾನೂನಿನಂತೆ ಸೈಟಿನ ಹಂಚಿಕೆ ಮಾಡಿದ್ದೀರಿ. 1991ರಲ್ಲಿ ಇದ್ದಂಥ ಕಾನೂನು ಇನ್ಸೆಂಟಿವ್ ಸ್ಕೀಮ್ ಅಂತ. ಇನ್ಸೆಂಟಿವ್ ಸ್ಕೀಮ್ ಅಂದರೆ 1 ಎಕರೆ ಜಮೀನು ಕಳ್ಕೊಂಡ್ರೆ 1 ಸೈಟ್ ಕೊಡೋದು. ಆ ಇನ್ಸೆಂಟಿವ್ ಸ್ಕೀಮ್ ಇರಲಿಲ್ಲ. 2020ನೇ ಇಸ್ವಿನಲ್ಲಿ 50-50 ಅನುಪಾತ ಇದ್ದಿದ್ದು 50-50 ಅನುಪಾತದಲ್ಲಿ ಕೊಟ್ಟಿರುವಂಥದ್ದು. ಏನಾದ್ರು ತಪ್ಪು ಮಾಡೋದು, ಯಾವ ತಪ್ಪು ಮಾಡೋದು ಅವನಿಗೆ ಶಿಕ್ಷೆ ಕೊಡ್ರಿ. ಅದಕ್ಕೂ ನಮಗೂ ಏನು ಸಂಬಂಧ? BJP ಸರ್ಕಾರದಲ್ಲಿ ತಾನೇ ಇವೆಲ್ಲ ನಡೆದಿರುವಂಥದ್ದು. ಸರ್ಕಾರದ ಅನುಮತಿಯನ್ನು ಪಡೆದು ಎಲ್ಲವನ್ನೂ ಮಾಡಿದ್ದೀರಿ. ಯಾವುದೋ ವೈಟ್ನರ್, ಒಂದು ಪದಕ್ಕೆ ವೈಟ್ನರ್ ಹಾಕಿರೋದನ್ನ ನಮೂದನೆ ಮಾಡಿದ್ದೀರಿ ಇಲ್ಲಿ. ಆಯಿತು, ವೈಟ್ನರ್ ತಪ್ಪೇನಿದೆ? ಅದರಲ್ಲಿ ಏನಿದೆ ವೈಟ್ನರ್ ಹಿಂದ್ಗಡೆ? ಅದು ಹೇಳಿ. ವೈಟ್ನರ್ ಹಾಕಿರುವಂಥದ್ದು ಒಂದು ತಪ್ಪು ಅನ್ನುವಂಥ ರೀತಿಯಿಂದ ಬಿಂಬಿಸುವಂಥ ಕೆಲಸವನ್ನು ಮಾಡಿದಿರಿ. ಏನಿದೆ ರೀ ವೈಟ್ನರು? ನಮ್ಮ ಪರ್ಯಾಯ ಜಾಗ ಕೊಡಿ ಅಂತ ಒಂದು ಲೆಟರ್ ಕೊಟ್ಟಿದ್ದೀವಿ. ಯಾವುದೋ ಒಂದು ಪದವನ್ನು ತಪ್ಪಾಗಿರುವಂಥದ್ದು ವೈಟ್ನರ್ ಹಾಕಿರ್ಬೋದು. ಅದ್ರಲ್ಲಿ ತಪ್ಪೇನಿದೆ? ಕ್ರೈಮ್ ಏನಿದೆ ಅದರಲ್ಲಿ ಹೇಳಿ. ಸ್ನೇಹಮಯಿ ಕೃಷ್ಣ ಅನ್ನೋ ಒಂದು ವ್ಯಕ್ತಿ ಏನೆಲ್ಲ ಹೇಳ್ತಿದ್ಯಾ ಮೀಡಿಯಾಗಳ ಮುಂದೆ ಬಂದು, ಅಷ್ಟು ಇಲ್ಲಿ ನಮೂದನೆ ಆಗಿರೋದು. ಅಂದರೆ ED ಟಾಪ್ ಬಾಸ್ ಎಡ್ ಸ್ನೇಹಮಯಿ ಕೃಷ್ಣ. ಸ್ನೇಹಮಯಿ ಕೃಷ್ಣನ್ ಕೇಳ್ಕೊಂಡೇ ಈ ರಿಪೋರ್ಟನ್ನು ತಯಾರಿ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನೀಗ ಸ್ನೇಹಮಯಿ ಕೃಷ್ಣನ ವಿಚಾರಕ್ಕೆ ಬರ್ತೀನಿ. ಯಾರವನು ಸ್ನೇಹಮಯಿ ಕೃಷ್ಣ? ಹೇಳಿ. ನಿನ್ನೆ ಚೆಕ್ ಬೌನ್ಸ್ ಕೇಸಲ್ಲಿ ಅವನಿಗೆ ಶಿಕ್ಷೆ ಆಗಿದೆಯಲ್ಲ, ನಾವು ಅವತ್ತಿಂದ ಹೇಳ್ತಾ ಇದ್ದೀವಲ್ಲ, ಸ್ನೇಹಮಯಿ ಕೃಷ್ಣ ಇಸ್ ಎ ಕ್ರಿಮಿನಲ್ ಹ್ಯಾವಿಂಗ್ 44 ಕ್ರಿಮಿನಲ್ ಕೇಸಸ್ ಅಗೇನ್ಸ್ಟ್ ಹಿಮ್ ಇನ್ ಪೊಲೀಸ್ ಸ್ಟೇಷನ್. ಕೋರ್ಟಲ್ಲಿದೆ. ಎಕ್ಸ್ಟಾರ್ಷನ್ ಕೇಸ್ ಆಗಿದೆ, ಎಕ್ಸ್ಟಾರ್ಷನ್ ಕೇಸ್ ಇದೆ, ವಸೂಲಿ, ಕೊಲೆ, ಮರ್ಡರ್ ಕೇಸಲ್ಲಿದ್ದಾನೆ ಮನುಷ್ಯ. ಎಲ್ಲ ಭೂ ಹಗರಣಕ್ಕೆ ಸಂಬಂಧಪಟ್ಟಿರುವಂಥದ್ದು. ರೌಡಿ ಶೀಟರು, ಗಡಿಪಾರಾಗಿದ್ದಾನೆ. ಅವನ ಮಾತಿಗೆ ಇಷ್ಟೊಂದು ಮನ್ನಣೆ ಕೊಡುವಂಥ ಕೆಲಸವನ್ನು ಮಾಡ್ತಾನೆ. ಅವನ ಹಿನ್ನೆಲೆ ಏನು?
ಅವನು ಸಿದ್ದರಾಮಯ್ಯನವ್ರು ಹಿಂದೆ ಬಿದ್ದಿರುವಂತನು. ಅವನು ಯಾರು? ಹಂಗಾರೆ ಕೋರ್ಟು ಏನು ತೀರ್ಮಾನ ಕೊಟ್ಟಿದೆಯಲ್ಲ, ಅವನು ಚೆಕ್ ಬೌನ್ಸಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು, ಇಸ್ ಎ 420 ಅನ್ನುವಂಥ ತೀರ್ಮಾನ ಆಗಿದೆಯಲ್ಲ, ಜಡ್ಜ್ಮೆಂಟ್ ಆಗಿದೆಯಲ್ಲ, ಅದು ಸುಳ್ಳ? ಪೊಲೀಸ್ನವ್ರು ಏನಾದರೂ ತನಿಖೆ ಮಾಡಿ ಏನೋ ರಿಪೋರ್ಟ್ ಕೊಟ್ಟಿದ್ರೆ ಅವ್ರ ಮೇಲೆ ಬೀಳ್ತಿದ್ದ ಇವ. ನಾವೇನೋ ಹೇಳಿದ್ರೆ ನಮ್ಮ ಮೇಲೆ ಬೀಳ್ತಾನೆ. ನಾನು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀನ, ನಾಳೆ ಅವನ ಯಾವುದ್ರಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ತಾನೆ ನನ್ನ ಬಗ್ಗೆ, ಸಿಂಗ್ಯುಲರಾಗಿ ಮಾತಾಡಿ, ಏಕವದ್ದಲ್ಲಿ ಮಾತಾಡಿ ನನ್ನ ಬಗ್ಗೆ ಹಾಕ್ಕೊಂತಾನೆ. ಇದಕ್ಕೆ ಉತ್ತರ ಕೊಡಪ್ಪ. ನೀನು ವಿರುದ್ಧ ಚೆಕ್ ಬೌನ್ಸಲ್ಲಿ ಶಿಕ್ಷೆ ಪ್ರಕಟಣೆ ಆಗಿದೆಯಲ್ಲ, ಒಂದು ಹೈಕೋರ್ಟು ಕೋರ್ಟ್ಗೆ ಏನಾದರೂ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಯಾರಾದರೂ? 2015ನೇ ಇಸ್ವಿನಲ್ಲಿ ಆಗಿದ್ದಂಥದ್ದು, ಈಗಲ್ಲ. 15ನೇ ಇಸ್ವಿಯಿಂದ ನೀನು ಜನಗಳಿಗೆ ಮೋಸ ಮಾಡ್ಕೊಂಬಂದಿರುವಂಥದ್ದು ಭಾಳ ಸ್ಪಷ್ಟವಾಗಿ ನಿರೂಪಾಗಿದೆ. ಇಟ್ ಈಸ್ ಬೀಂಗ್ ಪ್ರೂವ್ಡ್. ನಾನು ಹೇಳ್ತಾ ಇದ್ದೀನಿ ಪೊಲೀಸ್ ಕಮಿಷನರ್ಗೆ, ಶಿಕ್ಷೆ ಪ್ರಕಟಣೆ ಆಗ್ತಿದ್ದಂಗೆ ಅವನ್ನ ಈ ಶುಡ್ ಬಿ ಅರೆಸ್ಟೆಡ್ ವಿತೌಟ್ ಗಿವಿಂಗ್ ಎ ಸಿಂಗಲ್ ಡೇ ಟೈಮ್. ಈ ಶುಡ್ ಬಿ ಪುಟ್ ಬಿಹೈಂಡ್ ದ ಬಾಸ್ ಆ್ಯಸ್ ಪರ್ ದಿ ಕೋರ್ಟ್ ಡೈರೆಕ್ಷನ್ಸ್. ನೀವು ಮಾಡಲಿಲ್ಲ, ಅವನ ಮೇಲೆ ಏನಾದರೂ ಸಾಫ್ಟ್ ಕಾರ್ನನ್ನು ಹಿಂದೆಯಿಂದ ತೋರಿಸ್ಕೊಂಬಂದಿರೋ ರೀತಿಯಲ್ಲಿ ಮುಂದೆನೂ ತೋರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರೆ ನಿಮ್ಮ ಕಚೇರಿ ಮುಂದುಗಡೆ ಬಂದು ನಾವು ಸ್ಟ್ರೈಕ್ ಮಾಡ್ತೀವಿ. ಮೊದಲು ಈ ಕಮಿಷನನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ಕೊತೀವಿ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಆ್ಯಸ್ ಸೂನ್ ಆಸ್ ದಿ ಜಡ್ಜ್ಮೆಂಟ್ ಪ್ರೊನೌನ್ಸಸ್ ಐದರ್ ಟುಡೇ ಆರ್ ಟುಮಾರೋ ಜಡ್ಜ್ಮೆಂಟ್ ಬರುತ್ತೆ, ಇಮ್ಮಿಡಿಯೇಟಾಗಿ ಕೋರ್ಟ್ ಆದೇಶದ ಮೇರೆಗೆ ಅವನಿಗೆ ಒಳಗಡೆ ಹಾಕಬೇಕು. ಮತ್ತೆ ಅವಕಾಶ ಕೊಟ್ಟು ಇನ್ನೆಲ್ಲೋ ಹೋಗಿ ಇನ್ನೇನೋ ರೆಮಿಡಿ ತಗೊಳ್ಳುವಂಥದ್ದಕ್ಕೆ ನಾವೇ ಸಹಾಯ ಮಾಡುವಂಥದ್ದಾಗಬಾರ್ದು. ಬೇರೆಯವ್ರ ಕೇಸಲ್ಲಿ ಭಾಳ ಸ್ಪಷ್ಟವಾಗಿ ಭಾಳ ಕ್ವಿಕ್ಕಾಗಿ ಆ್ಯಕ್ಟ್ ಮಾಡ್ತೀರಲ್ಲ, ಈ ಕೇಸಲ್ಲಿ ಮಾಡಬೇಕು. ಮಾಡಿದ್ರೆ ನಿಮ್ಮ ಕಚೇರಿ ಮುಂದ್ಗಡೆ ನಾನು ಅಹೋರಾತ್ರಿ ಧರಣಿ ಮಾಡ್ತೀವಿ, ಧರಣಿಯನ್ನು ಮಾಡ್ತೀವಿ. ಇಮ್ಮಿಡಿಯೇಟ್ಲಿ ಶುಡ್ ಬಿ ಪುಟ್ ಬಿಹೈಂಡ್ ದ ಬಾಸ್. ಇರಲಿ, ಮಾಡ್ತೀವಿ. ಅದಕ್ಕೆ ಇಲ್ವಲ್ಲ ಸಮಸ್ಯೆ, ಹಂಗೆ ಆಗೋಗಿದ್ದಿಲ್ಲ, ಏನು ಮಾಡ್ಕೊಳ್ಳೋದು? ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀವಲ್ಲ ನಮ್ಮ ಸಮಸ್ಯೆನ, ನಮ್ಮ ಸಮಸ್ಯೆನ ಹೇಳ್ಕೊತಾ ಇದ್ದೀವಲ್ಲ ನಿಮ್ಮ ಹತ್ರ. ಆಮೇಲೆ ಮಾಡ್ತೀವಿ, ಅದನ್ನು ಹೇಳ್ತೀವಿ, ಇದನ್ನು ಮಾಡ್ತೀವಿ, ನಮ್ಮದೇ ಸರ್ಕಾರ ಮಾಡ್ತೀವಿ. ಆಮೇಲೆ ಬರ್ತೀರಿ ಅಲ್ಲಿ ಒಂದು ನಿಮಿಷ ತಡೆದಿ, ಸಮಾಧಾನವಾಗಿರಿ. ಇಡೀ ಹಿನ್ನೆಲೆ ತಗಳಿ. ಇಂಥವ್ರಿಗೂ 2019ನೇ ಇಸ್ವಿಯಿಂದ 2019 ಇಲ್ಲಿಯವರೆಗೆ 7083 ಕೇಸಸ್ನ ಅವರು ಟ್ರಯಲ್ ಮಾಡಿದ್ದಾರೆ. 7083 ಕೇಸು. ಅದರಲ್ಲಿ ಕನ್ವಿಕ್ಷನ್ ಆಗಿರುವಂಥದ್ದು, ಕನ್ವಿಕ್ಷನ್ ಮಾಡುವಂಥದ್ದಕ್ಕೆ ಅವಕಾಶ ಆಗಿರುವಂಥದ್ದು ಬರೀ 42 ಔಟ್ ಆಫ್ 7083 ಕೇಸಸ್ ವಿಚ್ ದೇ ಹವ್ ಬುಕ್. EDS book convicted only 42, proved guilty only 42. ಅಂದರೆ 0.59%, ನಾಟ್ ಇವನ್ 1%, 0.59%. This is the track record of ED. ED is being used as a toolkit to threaten opposition party leaders. ಬಹುತೇಕ 7083 ಕೇಸಸ್ಗಳ ಪೈಕಿ 93% ಎಲ್ಲ ಪೊಲಿಟಿಷಿಯನ್ಸು ಆಪೋಸಿಟ್ ಪಾರ್ಟಿಗೆ ಸೇರಿದವ್ರೆ. ಸೊ ED is being used as a tool to threaten opposite parties. ಬಹಳ ಸ್ಪಷ್ಟವಾಗಿದೆ ನಿಮ್ಮ ಯೋಗ್ಯತೆ. ED ಅವರ ಯೋಗ್ಯತೆ ಏನು ಅನ್ನುವಂಥದ್ದು ಫೈನಾನ್ಸ್ ಮಿನಿಸ್ಟರ್ ಪಾರ್ಲಿಮೆಂಟಿಗೆ ಕೊಟ್ಟಿರುವಂಥ ಉತ್ತರ. ಫೈನಾನ್ಸ್ ಮಿನಿಸ್ಟರ್ ಆಫ್ ಸ್ಟೇಟ್, ನಾಟ್ ನಿರ್ಮಲಾ ಸೀತಾರಾಮನ್, ಪಂಕಜ್ ಅಂತ ಒಬ್ಬರು ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ. ಅವರು ಕೊಟ್ಟಿರುವಂಥದ್ದು, ಪಾರ್ಲಿಮೆಂಟಿಗೆ ಕೊಟ್ಟಿರುವಂಥದ್ದು, ಸುರ್ಜೇವಾಲಾ ಅವರು ಕೇಳಿದ ಪ್ರಶ್ನೆಗೆ ಕೊಟ್ಟಿರುವಂಥ ಉತ್ತರ 0.59% ಇದು ರೇಟ್ ಆಫ್ ಕನ್ವಿಕ್ಷನ್. ಇದು ಪಂಕಜ್ ಚೌಧರಿ ಆ್ಯಂಡ್ he has submitted the report on 11/12/2024 ಡಿಸೆಂಬರ್, ಅಂದರೆ 1 ತಿಂಗಳು ಆಗಿಲ್ಲ. ಇದು ನಿಮ್ಮ ಯೋಗ್ಯತೆ ಏನು ಅನ್ನುವಂಥದ್ದು. ಇದಕ್ಕೆ ಉತ್ತರವನ್ನು ಕೊಡಬೇಕು. ಕೊನೆಯದಾಗಿ ಮಾನ್ಯ BJP ಏನು ದಿನ ಬೆಳಗ್ಗೆ ಎದ್ದರೆ ಬೆಳಗ್ಗೆ ಒಬ್ಬ ಪ್ರೆಸ್ ಮೀಟ್, ಮಧ್ಯಾಹ್ನ ಒಬ್ಬ ಪ್ರೆಸ್ ಮೀಟ್, ಸಾಯಂಕಾಲ ಒಬ್ಬ ಪ್ರೆಸ್ ಮೀಟ್, ಸಿದ್ದರಾಮಯ್ಯ ವಿರುದ್ಧ, DK ಶಿವಕುಮಾರ್ ವಿರುದ್ಧ, ಕಾಂಗ್ರೆಸ್ ವಿರುದ್ಧ. ನಿಮ್ಮ ಮನೆಯಲ್ಲಿ ಹೊಡೆದಾಡ್ಕೊಂಡು ಬಟ್ಟೆ ಬಿಚ್ಚಾಕೊಂಡು ಹೊಡೆದಾಡ್ತಾ ಇದ್ದೀರಪ್ಪ. ಆ ಡಾಕ್ಟರ್ ಸುಧಾಕರ್ ತೊಡೆ ತಟ್ತಾವ್ರೆ ಒಬ್ಬ ರಾಜ್ಯಾಧ್ಯಕ್ಷನಿಗೆ. ನಿನ್ನ ಯೋಗ್ಯತೆ ಏನು, ನಾನು ಬಿಚ್ಚಿಲ್ಲ ಅಂತಾನೆ. ಇನ್ನೊಬ್ಬ ನಿನ್ನ ಯೋಗ್ಯತೆ ಏನು, ನಾನು ಬಿಚ್ಚಿಲ್ಲ ಅಂತ. ಅದನ್ನು ಸರಿ ಮಾಡ್ಕೊಳ್ರಿ. ಸುಮ್ಮನೆ DK ಶಿವಕುಮಾರ್ಗೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಏನೋ ಕಂದಕ ಆಗೋಗಿದೆ, ಕಂದಕ ಸೃಷ್ಟಿಯಾಗಿದೆ. ಯಾವ ಕಂದಕನೂ ಇಲ್ಲ.
ಇಬ್ಬರು ಭಾಳ ಒಟ್ಟಿಗೆ ಇದ್ದಾರೆ, ಭಾಳ ಚೆನ್ನಾಗಿದ್ದಾರೆ. ಇವ್ರನ್ನ ಕೇಳಿ ಅವ್ರನ್ನ ಕೇಳಿ ಎಲ್ಲ ತೀರ್ಮಾನಗಳು ತೆಗೆದುಕೊಳ್ಳುವಂಥದ್ದು. ನಾವೆಲ್ಲ ಭಾಳ ಯೂನಿಟ್ ಆಗಿದ್ದೀವಿ. ಯೂನಿಟ್ಟಾಗಿ ಬಿ ಜೆ ಪಿಯವರ ಈ ಅಟ್ರಾಸಿಟಿನ ಎದುರಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ನೋ ಡೌಟ್ ಇನ್ ದಟ್. ದೇರ್ ಇಸ್ ನೋ ಡೌಟ್ ಇನ್ ದಟ್. ಸೊ ವಿತ್ ದಿಸ್ ಕನ್ಕ್ಲೂಡ್. ಎಸ್ ಸರ್, ದಿನೇಶ್ ಅವರೇ ಏನೋ ಪ್ರಶ್ನೆ ಅಂತ ಪಾಪ ನೀವು ಹೇಳ್ತಿದ್ದೀರಿ ಬಿಡಿ, ಅದೆಲ್ಲ ಅವೆಲ್ಲ ನಡೆಯಲ್ಲ, ಅವೆಲ್ಲ ಯಾಕೆ ನಾವು ಹೊಂದಾಣಿಕೆ ಅವನ ಹತ್ರ ಮಾಡ್ಕೊಳ್ಳೋಣ. ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಹಾಂ ಹೇಳಿ. ಮುಖ್ಯಮಂತ್ರಿಗಳು ಈ ವಿಜೇಂದ್ರ ಅವ್ರ ವಿರುದ್ಧ ವಿಚಾರದಲ್ಲಿ ಹೊಂದಾಣಿಕೆ ಯಾಕೆ ಮಾಡ್ಕೋಬೇಕು ಅಂತ ಎಲ್ಲ ಊಹೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಡೋದು. ಇಡಿ ಅವ್ರ ಥರ ಬಿಜೆಪಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನೀವು ಕೇಳಿದ್ಕಷ್ಟೇ ದಿನೇಶ್ ಅಣ್ಣ, ಅವ್ರೇನಾದ್ರು ರಾಜಿ ಮಾಡ್ಕೊಂಡು ರಾಜಕಾರಣ ಮಾಡೋದಾಗಿದ್ರೆ ಯಾವಾಗಲ ಮಾಡ್ಬೋದು. ಎಷ್ಟು ವರ್ಷ ಅವ್ರಿಗೆ 77 ತುಂಬಿ 78 ಹೋಗ್ತಾ ಇದ್ದಾರೆ. ರಾಜಿ ಮಾಡ್ಕೊಳ್ಳುವಂಥ ರಾಜಕಾರಣ ಅಲ್ಲ, ಆಯ್ತಾ. ಈಗ ಒಂದು ತಿಳ್ಕೊಳ್ಳಿ, ನಮ್ಗೆ ಇಲ್ಲಿವರೆಗೆ ಒಂದು ಓಪನ್ ಆಗಿ ಹೇಳ್ತೀವಿ, ವಕ್ತಾರಿದ್ದಾರೆ, ಸಿಟಿ ಅಧ್ಯಕ್ಷರಿದ್ದಾರೆ. ಕಳೆದ 6-7 ತಿಂಗಳಿಂದ ಮೂಡ ವಿಚಾರದಲ್ಲಿ ನಮ್ಮನ್ನು ಕರೆದು ಒಂದು ಸ್ಟ್ರೈಕ್ ಮಾಡ್ರಿ, ಒಂದು ಪತ್ರಿಕಾಗೋಷ್ಠಿ ಮಾಡ್ರಿ, ನೀವು ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ. ಏನು ಸರ್ ಅಧ್ಯಕ್ಷರೇ? ಇಲ್ಲ ಹೇಳಿಲ್ಲ. ನೋ, ಯಾವುದೇ ವಿಚಾರ ತಗೊಂಡಾಗ ನಾವು ನಿರ್ಧಾರ ತಗೊಂಡಾಗ ಯಾರಿಗೂ ಹೇಳಿ ಪಾರ್ಟಿ ನಿರ್ಧಾರ ತಗೊಂಡಿದೆ. ಇನ್ನೊಂದು ವಿಚಾರ ಬಂತು, ಲಕ್ಷ್ಮಣ ಅವರು ಹೇಳಿದ್ರು, ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ, ಮೂಡ ವಿಚಾರದಲ್ಲಿ ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಭಾರಿ ದೊಡ್ಡ ಮಟ್ಟದ ಕಾನೂನಾತ್ಮಕವಾದಂಥ ಅಲ್ಲೇ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಫಸ್ಟ್ ವಾರ್ ಸ್ಟಾರ್ಟ್ ಮಾಡಿದೆ. ಅವ್ರ ನೇತೃತ್ವದಲ್ಲಿ ಬಂದಿದ್ದ ಅಲ್ಲಿಂದ ಫಸ್ಟು ಬಿಡದಿಲಿ ಸಭೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ರಾಮನಗರ, ಅದಾದಮೇಲೆ ಚನ್ನಪಟ್ಟಣ, ಆಮೇಲೆ ಮಂಡ್ಯ, ಲಾಸ್ಟ್ಲೇ ಮೈಸೂರು. ನೀವು ಒಂದೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಸ್ವತಃ ಮುಖ್ಯಮಂತ್ರಿಗಳು ಎಲ್ಲಿ ಬೇಕಾದ್ರೂ ಕೇಳ್ಕೊಳ್ಳಿ, ಇವತ್ತು ಸುತ್ತೂರು ಬರ್ತವ್ರೆ, ಮುಖ್ಯಮಂತ್ರಿಗಳು KPCC ಪ್ರೆಸಿಡೆಂಟ್ ಜೊತೆ ನೀವು ಸ್ಟ್ರೈಕ್ ಮಾಡ್ರಿ, ನೀವು ವಾರ್ ಡಿಕ್ಲೇರ್ ಮಾಡ್ರಿ ಅಂತ ಹೇಳಿಲ್ಲ. ಒಂದು ಲಾಸ್ಟ್ಗೆ ಅಲ್ಲೆಲ್ಲ ನಡೆದಂಥ ಪ್ರತಿಭಟನಾ ಸಭೆಗಳಲ್ಲಿ ಮುಖ್ಯಮಂತ್ರಿಗಳು ಪಾಲ್ದಾರಿಕಿಲ್ಲ, ಮುಖ್ಯಮಂತ್ರಿಗಳು ಆಬ್ಸೆಂಟ್. ಕೊನೆ ಇಲ್ಲಿ ನಾವು ಮಾಡಿದ್ವಲ್ಲ, ಪಾರ್ಟಿ KPCC ಮಾಡ್ತಲ್ಲ, ಏನು ಶಿವಣ್ಣ, ಮಹಾರಾಜ ಕಾಲೇಜ್ ಗ್ರೌಂಡಲ್ಲಿ ಪಾರ್ಟಿ ಮತ್ತೆ ನಾವೆಲ್ಲ ಕರೆದಿದ್ದಕ್ಕೋಸ್ಕರ ಅವರು ನಾವು ಸತ್ಯ ಹೇಳ್ತೀನಪ್ಪ ವಿತ್ ದಾಖಲೆಗಳ ಮೂಲಕ ನಿಮ್ಮ ಪ್ರತಿಭಟನಾ ಸಭೆಯಲ್ಲಿ ಬಂದು ಸತ್ಯ ಹೇಳ್ತೀನಿ ಅಂತ ಹೇಳಿದ್ರು. ನೀವು ಕೇಳಿದ ಪ್ರಶ್ನೆಗೆ ನನ್ನ ಈಗ ನಾವು ಒಂದು ಡಿಸೈಡ್ ಮಾಡ್ತಾ ಇದ್ದೀವಿ, ಇಡೀ ವಿಚಾರದಲ್ಲಿ ಪಾರ್ಟಿ ಸೀರಿಯಸ್ ಆಗಿ, ಯಾಕೆ ಅಂತಂದ್ರೆ ಇದು ಕೂಡ ಇಡಿ ಅವ್ರು ಮಾಡ್ತಾರೆ, ಈಗ ಸ್ಪಷ್ಟನೆ ಆಗಿದೆ. ಇಡಿ ವಿಚಾರದಲ್ಲಿ ಕೂಡ ಪಾರ್ಟಿ ಭಾರಿ ಗಂಭೀರವಾದ ನಿರ್ಧಾರ ತಗೊಳ್ಳೋಕೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ನಾವು KPCC ಅಧ್ಯಕ್ಷರ ಜೊತೆ ಮಾತಾಡಿ ನಿನ್ನೆ ಏನು ಇಡಿ ಬಿಡುಗಡೆ ಮಾಡಿದೆ ಮಾಧ್ಯಮದಲ್ಲಿ, ಈ ವಿಚಾರದಲ್ಲಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಮತ್ತು ನಗರ ಕಾಂಗ್ರೆಸ್ ಸಮಿತಿ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿ ಈ ವಿಚಾರದಲ್ಲಿ ರಾಜ್ಯದಿಂದ ಯಾವ್ದಾದ್ರು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಆರಂಭ ಮಾಡಬೇಕು ಅಥವಾ ಮೈಸೂರು ಭಾಗದಿಂದ ಹೋರಾಟ ಆರಂಭ ಮಾಡಬೇಕಂತ ನಾವು ಡಿಸೈಡ್ ಮಾಡ್ತೀವಿ. ಇಟ್ ಇಸ್ ನಾಟ್ ಕನೆಕ್ಟೆಡ್ ವಿತ್ ದ ಚೀಫ್ ಮಿನಿಸ್ಟರ್ ಗೌರ್ಮೆಂಟ್ ಚೀಫ್, ಬಟ್ ಪಾರ್ಟಿ ಚೀಫು ಪಾರ್ಟಿ ಪ್ರೆಸಿಡೆಂಟ್ ಇರ್ತಾರೆ. ಆಮೇಲೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗಿರುವಂತಹ ಒಂದು ದೊಡ್ಡ ಮಟ್ಟದ ಪಾರ್ಟಿ ಕಮಿಟ್ಮೆಂಟು ಇಡೀ ಏಷ್ಯಾದಲ್ಲಿ ಯಾವ ಪೊಲಿಟಿಕಲ್ ಪಾರ್ಟಿಗಳಿಲ್ಲ. ಆ ಕಾರಣಕ್ಕೋಸ್ಕರ ಹಂಗೇನಾರೆ ಪಾರ್ಟಿನೇ ಸರ್ಕಾರನೇ ಎಲ್ಲ ನಿರ್ಧಾರ ಮಾಡೋದಾಗ್ರಿ ಇಷ್ಟೊಂದು ಅವ್ಯವಸ್ಥೆಗಳ. ಈಗ ನೋಡಿ, ನಿನ್ನೆ ಓಪನ್ ಚಾಲೆಂಜು ಇವ್ರಿಗೆ, ರಾಜ್ಯ BJP ಅಧ್ಯಕ್ಷರಿಗೆ ಓಪನ್ ಚಾಲೆಂಜ್, ಒಂದು ಕೆಲಸ ಮಾಡಲಿ, ಆ ಥರದ ನಿಮಗೆ ಭಾರಿ ನ್ಯಾಷನಲ್ ಲೆವೆಲಲ್ಲಿ ನಿಮಗೆ ಭಾರಿ ದೊಡ್ಡ ಮಟ್ಟದ ಗೌರವ ಇದೆ ಅನ್ನೋದಾದರೆ, ನಿನ್ನೆ ಅವ್ರ ಮಧ್ಯಾಹ್ನ ಸ್ಟೇಟ್ಮೆಂಟ್ ಮಾಡಿದ್ರೆ ಸಂಜೆಲೆ ಅವನ ಇವ್ರನ್ನ ಸುಧಾಕರ್ ಸಸ್ಪೆಂಡ್ ಮಾಡಬೇಕಿತ್ತು, ನೋಟಿಸ್ ಕೊಡಬೇಕಿತ್ತು, ಅಟ್ಲೀಸ್ಟ್ ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಡ್ಬೋ ಅಂತ ಹೇಳ್ಬೇಕಾಗಿತ್ತು. ಅದೆಲ್ಲ ಬಿಟ್ಬಿಡಿ, ಯತ್ನಾಳು ತಿಂಗಳಿಂದ ಮಾತಾಡ್ತಾವ್ರೆ, ಅಲ್ಲ ಜಾಸ್ತಿನೇ ಆಗೋಯ್ತು. ಅದರಿಂದ BJP ದೇಶದಲ್ಲಿ ಕಂಪ್ಲೀಟ್ ಆಗಿ ಪಾರ್ಟಿ ಐಡಿಯಾಲಜಿಯಿಂದ ಒಳಗುಳ್ಕೊಂಡಿದೆ. ಪಾರ್ಟಿ BJPಗೆ ಯಾವುದೇ ಲಿಮಿಟೇಷನ್ಸ್ಗಳಿಲ್ಲ, ಪಾರ್ಟಿಗೆ ಯಾವುದೇ ಪ್ರೋಟೋಕಾಲ್ ಇಲ್ಲ. ಪಾರ್ಟಿ ವಿಚಾರ ಕಂಪ್ಲೀಟ್ ಆಗಿ ಅದರ ನಿಜವಾದಂಥ ಉದ್ದೇಶಗಳು, ನಿಜವಾದಂಥ ಪಾರ್ಟಿ, ಒಂದು ನ್ಯಾಷನಲ್ ಪಾರ್ಟಿಗೆ ಇರಬೇಕಾದಂತಹ ಒಂದು ನ್ಯಾಷನಲ್ ಸ್ಟೇಟಸ್, ಒಂದು ಪ್ರೋಟೋಕಾಲ್,
ಕಮಿಟ್ಮೆಂಟ್ ಮತ್ತೆ ಒಂದು ಕಮಿಟ್ಮೆಂಟ್, ಮತ್ತೆ ಪಾರ್ಟಿ ಶಿಸ್ತು ಭಾರಿ ಇಂಪಾರ್ಟೆಂಟ್ ಆಗಿ ಕಂಪ್ಲೀಟ್ ಇಟ್ ಹ್ಯಾಸ್ ಫೈಲೂಡ್, ಕಂಪ್ಲೀಟು ನಾಶ. ಅದಕ್ಕೆ ಮಾತ್ರ ಅವರು ಉತ್ತರ ಕಂಡು ಹಿಡ್ಕೋಬೇಕು. ಆಮೇಲೆ ಇಡಿ ಮತ್ತೆ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿ. ಥ್ಯಾಂಕ್ ಯು.